ಯಾವಾಗ ಶ್ರಾವಣ ಮಾಸ ಹುಣ್ಣಿಮೆ ಬರುತ್ತೆ, ಶ್ರಾವಣ ಮಾಸ ಹುಣ್ಣಿಮೆ ಬರೋದು ಆಗಸ್ಟ್ 9. ಆದರೆ ಹಿಂದೆ ಬರ್ತಕ್ಕಂಥ ಶುಕ್ರವಾರನ ತಗೊಳ್ಬೇಕು. ಯಾವುದೇ ವರ್ಷವಾಗಲಿ ರೂಲ್ ಈಸ್ ಸೇಮ್. ನಮ್ಮ ದೇಶದ ಪ್ರತಿಯೊಂದು ಹಬ್ಬಗಳು ತಿಥಿ ಮೇಲೆ ಇರೋದು. ಕೃಷ್ಣ ಜನ್ಮ ಅಷ್ಟಮಿ, ಗಣೇಶ ಚತುರ್ಥಿ, ರಾಮ ನವಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಯಾವ ಡೇಟ್ ಬರುತ್ತೆ, ಯಾವ ವಾರ ಬರುತ್ತೋ ಅದು ಬೇಡ. ಆದರೆ ಹಿಂದೆ ಅಥವಾ ಅವತ್ತಿನ ದಿವಸನೇ ಶುಕ್ರವಾರ ಬಂದರೆ ಅದು ಆಚರಣೆ ಮಾಡಿ. ಕೃಷಿ ಬೆಳೆ ಎಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದೊಂದು ಸ್ಟಡಿ ಮಾಡೋದು. ವೆನ್ ದೇರ್ ಇಸ್ ಮೋರ್ ಸಪ್ಲೈ, ಡಿಮ್ಯಾಂಡ್ ಕಮ್ಮಿ ಆಗಬಾರ್ದು ಅಂಥೇಳಿ ಹಬ್ಬಗಳಿಟ್ಟು. ಕಡು ಬಡತನದಲ್ಲೂ ಕೂಡ ಕಷ್ಟಪಟ್ಟು ವ್ರತವನ್ನು ಮಾಡಿರ್ತಕ್ಕಂಥ ಆ ಒಂದು ಭಕ್ತಿಗೆ ಆ ವ್ರತದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಶೀರ್ವಾದ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಆಧ್ಯಾತ್ಮಿಕ ಅಥವಾ ಮೈಥಾಲಜಿಕಲ್ ಸ್ಟೋರಿ ಅಂತ ಅದು ಸಪ್ರೇಟಾಗಿ ಇದ್ದೇ ಇದೆ. ಈ ಶ್ರಾವಣ ಮಾಸ, ಹಾಗೆ ಬರ್ತಕ್ಕಂಥ ಭಾದ್ರಪದ ಮಾಸ, ಹಾಗೆ ಆಶ್ವಯುಜ, ಹಾಗೆ ಕಾರ್ತಿಕ ಮಾಸ, ಈ 4 ಮಾಸಗಳಲ್ಲಿ ಹೆಚ್ಚು ಬೆಳೆ ಬರ್ತಕ್ಕಂಥದ್ದು. ಪೆರಿಷಬಲ್ ಬೆಳೆ ಜಾಸ್ತಿ. ಮೇಕ್ ಹೇ ವೈಲ್ ದಿ ಸನ್ ಶೈನ್ಸ್ ಅಂತ ಒಂದು ಹೇಳ್ತಾರೆ. ಅದೇ ಥರ ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಇದೆಯೋ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು, ಎಲ್ಲರಿಗೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಅಂತ ಪುಷ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು ತೋರಿಸುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಶ್ರಾವಣ ಮಾಸ ಅಂತ ಹೇಳಿದ್ರೆ ಅದೊಂಥರ ಹಬ್ಬಗಳ ಮಾಸ ಅಂತಾನೆ ಹೇಳಬಹುದು. ನಾಗರ ಪಂಚಮಿ ಬರುತ್ತೆ, ಅದಾದ ನಂತರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಮುತ್ತೈದೆಯರು ಲಕ್ಷ್ಮೀ ದೇವಿ ಆಶೀರ್ವಾದವನ್ನ ಪಡೆಯೋ ಸಲುವಾಗಿ ಬಹಳ ಅದ್ಭುತವಾಗಿ ಪೂಜೆಯನ್ನ ಮಾಡ್ತಾರೆ, ವ್ರತವನ್ನ ಮಾಡ್ತಾರೆ, ಎಲ್ಲೋ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕನ್ಫ್ಯೂಷನ್ ಇದೆ ಗುರುಜಿ. ಆಗಸ್ಟ್ ಮೊದಲ ಶುಕ್ರವಾರ ಬರುತ್ತಾ ಅಥವಾ ಸೆಕೆಂಡ್ ಶುಕ್ರವಾರ ಬರುತ್ತಾ? ಅಂದ್ರೆ ಆಗಸ್ಟ್ 1ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಾ ಅಥವಾ ಆಗಸ್ಟ್ 8ನೇ ತಾರೀಕಿಗೆ ಬರುತ್ತಾ ಅಂತ ಈ ಒಂದು ಕನ್ಫ್ಯೂಷನ್ ಬಹಳ ಇದೆ. ಸೊ ನೀವೊಂದು ಕ್ಲಾರಿಟಿ ಕೊಡೋದಾದ್ರೆ ಗುರುಜಿ. ಹಿಂದಿನಿಂದ ನಡ್ಕೊಂಡ್ಬಂದಿರತಕ್ಕಂಥ ಒಂದು ವಿಚಾರ ನಾವು ತಗೊಳ್ಬೇಕಾದ್ರೆ, ಯಾವಾಗ ಶ್ರಾವಣ ಮಾಸ ಹುಣ್ಣಿಮೆ ಬರುತ್ತೆ, ಶ್ರಾವಣ ಮಾಸ ಹುಣ್ಣಿಮೆ ಬರೋದು ಆಗಸ್ಟ್ 9. ಆದರೆ ಹಿಂದೆ ಬರ್ತಕ್ಕಂಥ ಶುಕ್ರವಾರನ ತಗೊಳ್ಬೇಕು. ಯಾವುದೇ ವರ್ಷವಾಗಲಿ ರೂಲ್ ಈಸ್ ಸೇಮ್. ಯಾವಾಗ ಹುಣ್ಣಿಮೆ ಬರುತ್ತೋ, ಶ್ರಾವಣ ಮಾಸದ ಹುಣ್ಣಿಮೆ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ, ದಿ ಫುಲ್ ಮೂನ್ ಡೇ, ಅದಕ್ಕಿಂತ ಮುಂಚೆ ಬರ್ತಕ್ಕಂಥ ಯಾವುದರ ಮುಂಚೆ ಬರ್ತಕ್ಕಂಥ ಶುಕ್ರವಾರವನ್ನೇ ತಗೋಬೇಕು. ಈಗ 1ನೇ ತಾರೀಕು ನಾವು ತೊಗೊಂಡ್ರೆ ಅದು ಇನ್ನು ಮುಂದೆ ನಾವು ಇನ್ನೊಂದು ಶುಕ್ರವಾರಕ್ಕೆ ಜಂಪ್ ಆಗುತ್ತೆ, ತಪ್ಪಾಗುತ್ತೆ. 2 ಶುಕ್ರವಾರ ಬರುತ್ತೆ. ಇದು ಗೊಂದಲ ಸೃಷ್ಟಿ ಕಾರಣ ಏನು ಅಂತ ಹೇಳ್ತೀನಿ. ಬೆಳಗಿನ ಜಾವ ಸೂರ್ಯ ಉದಯದಲ್ಲಿ ಬರ್ತಕ್ಕಂಥ ತಿಥಿ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಹೋಗೋಕ್ಕಿಂತ ಮುಂಚೆ. ನಮ್ಮ ದೇಶದ ಪ್ರತಿಯೊಂದು ಹಬ್ಬಗಳು ತಿಥಿ ಮೇಲೆ ಇರೋದು. ಯಾವುದೇ ಹಬ್ಬ ತಗೊಳ್ಳಿ, ತಿಥಿ ಫಿಕ್ಸ್ ಆಗಿರುತ್ತಲ್ಲಿ. ಕೃಷ್ಣ ಜನ್ಮ ಅಷ್ಟಮಿ ಫಿಕ್ಸ್ ಆಗಿದೆಯಾ? ಗಣೇಶ ಚತುರ್ಥಿ ಫಿಕ್ಸ್ ಆಗಿದೆಯಾ? ನರಕ ಚತುರ್ದಶಿ ಫಿಕ್ಸ್ ಆಗಿದೆ. ಒಂದು ಹಬ್ಬದ ಹೆಸರು ಹೇಳಿ, ಇನ್ನು ಮಿಕ್ಕಿದೆಲ್ಲ ಗೊತ್ತಾಗ್ಬಿಡುತ್ತೆ. ಧನ ತ್ರಯೋದಶಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಪ್ರತಿಯೊಂದು ರಾಮ ನವಮಿ ಫಿಕ್ಸ್ ಆಗಿದೆ. ಆದರೆ ಲಕ್ಷ್ಮಿ ಹಬ್ಬಕ್ಕೆ ಫಿಕ್ಸ್ ಆಗಿಲ್ಲ, ತಿಥಿ ಫಿಕ್ಸ್ ಆಗಿಲ್ಲ. ಸೊ ಅದು ಹೇಗೆ ಹೋಗುತ್ತೆ? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಯಾವ ಡೇಟ್ ಬರುತ್ತೆ, ಯಾವ ವಾರ ಬರುತ್ತೋ ಅದು ಬೇಡ. ಆದರೆ ಹಿಂದೆ ಅಥವಾ ಅವತ್ತಿನ ದಿವಸನೇ ಶುಕ್ರವಾರ ಬಂದರೆ ಅದು ಆಚರಣೆ ಮಾಡಿ. ಯಾಕೆ ಶ್ರಾವಣ ಮಾಸದಲ್ಲಿ ಮಾಡಿದ್ರು? ಮತ್ತೆ ನಾನು ಭಾಳ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಶ್ರಾವಣ ಮಾಸದಲ್ಲಿ ಸಾಕಷ್ಟು ಹಣಕಾಸಿನ ವ್ಯವಹಾರಗಳಾಗಬೇಕು, ಸಾಕಷ್ಟು ಹಣ ಸರ್ಕ್ಯುಲೇಟ್ ಆಗಬೇಕು. ಇವತ್ತಿನ ದಿವಸ ಸರ್ಕಾರಗಳಾಗಲಿ, ಯಾವುದೇ ದೇಶದ ಸರ್ಕಾರಗಳಾಗಲಿ, ಮನಿ ಸರ್ಕ್ಯುಲೇಷನ್ ಇದ್ರೇ ಎಕನಾಮಿಕಲ್ ಗ್ರೋತ್. ಮನಿ ಸರ್ಕ್ಯುಲೇಷನ್. ಸೊ ನಮ್ಮ ಮನಿ ಸರ್ಕ್ಯುಲೇಷನು ಆಗಬೇಕು, ಎಂಜಾಯ್ಮೆಂಟು ಆಗಬೇಕು ಅಂತಂದರೆ ಹಬ್ಬಗಳು ಒಂದು ಮೂಲ.
ಇಟ್ ಈಸ್ ದಿ ರೂಟ್ ಕಾಸ್ ಫಾರ್ ಮನಿ ಸರ್ಕ್ಯುಲೇಷನ್. ಮೊನ್ನೆ ಈ ಒಂದು ಆಷಾಢ ಮುಗಿದ ಆದಮೇಲೆ ಶ್ರಾವಣ ಸ್ಟಾರ್ಟ್ ಆಗಿದ ತಕ್ಷಣ ದೇವಸ್ಥಾನಕ್ಕೆಲ್ಲ ಹೋಗಿ ಹೂವುಗಳು ಎಲ್ಲ ವಿಚಾರಗಳು ಅಲ್ಲಿ ನಮಗೆ ಮನಿ ಸರ್ಕ್ಯುಲೇಷನ್ ಆಯಿತು. ರೀಸೆಂಟಾಗಿ ನಮಗೆ ಈ ನಾಗರ ಪಂಚಮಿ ಆದಾಗ ಅಲ್ಲಿ ಹಾಲ್ ಸರ್ಕ್ಯುಲೇಟ್ ಆಯಿತು. ಹಾಗೆ ಇವಾಗ ಸೀರೆ, ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೋಬೇಕು ಅಂತ ಆಸೆ, ಹೂವು, ಕಳಶ ಇಡ್ತಕ್ಕಂಥದ್ದು. ಸೊ ಎಲ್ಲ ನಾವು ಬೆಳೀತಕ್ಕಂಥ ಎಲ್ಲ ಪದಾರ್ಥಗಳಾಗಲಿ ನಾವು ಎಲ್ಲರಿಗೂ ಕೂಡ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಯಾರ್ಯಾರು ನಮಗೆ ಕೃಷಿಯಿಂದ ಹಿಡಿದು ಬೆಳೆಯೋದ್ರಿಂದ ಹಿಡಿದು ವ್ಯಾಪಾರದಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದು ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ನಾವು ಹೇಳ್ತೀವಿ. ಆ ಕನೆಕ್ಟಿವಿಟಿ ಇರೋದೇ ಈ ಒಂದು ಸರ್ಕ್ಯುಲೇಷನ್ ಆಫ್ ಎಕನಾಮಿ ಅಂತ ನಾವು ಕರಿತೀವಿ, ಫೈನಾನ್ಷಿಯಲ್ ಸರ್ಕ್ಯುಲೇಷನ್. ಸೊ ಲಕ್ಷ್ಮೀ ಹಬ್ಬ ಬೇರೆ ಯಾವುದೋ ಒಂದು ತಿಂಗಳಲ್ಲಿ ಬರ್ಬೋದಾಗಿತ್ತಲ್ಲ, ಯಾಕೆ ಶ್ರಾವಣ ಮಾಸದಲ್ಲೇ ಬಂತು ಸರ್? ಯಾಕೆ ಜನವರಿಲಿಲ್ಲ ಸರ್? ಯಾಕೆ ಡಿಸೆಂಬರ್ ಒಂದು ಮಾಡ್ಬಿಡೋದೈತಲ್ಲ ಸರ್? ಕ್ರಿಶ್ಚಿಯನ್ ಯಾವುದೋ ಹಬ್ಬ ಬರುತ್ತಲ್ಲ ಅವತ್ತಿನ ದಿವಸ ಸುಮ್ಮನೆ ಹಾಕ್ಬಿಡ್ಬೇಕಾಯ್ತು, ಚಳಿಗಾಲದಲ್ಲಿ ಅದು ಆಗ್ತಾಯಿತ್ತು. ನೋ, ಯಾವ ಯಾವ ಕಾಲಕ್ಕೆ ಕೃಷಿ ಬೆಳೆ ಎಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಒಂದು ಸ್ಟಡಿ ಮಾಡಿದ್ರು. ವೆನ್ ದೇರ್ ಈಸ್ ಮೋರ್ ಸಪ್ಲೈ, ಡಿಮ್ಯಾಂಡ್ ಕಮ್ಮಿ ಆಗಬಾರ್ದು ಅಂಥೇಳಿ ಹಬ್ಬಗಳಿಟ್ಟರು. ವೆನ್ ದೇರ್ ಈಸ್ ಮೋರ್ ಸಪ್ಲೈ ಆನ್ ಸರ್ಟನ್ ಮಂತ್ಸ್. ಈಗ ಎಷ್ಟೊಂದು ನಾವು ಕೃಷಿಗೆ ಹೋಗಿ ನಾವು ಚೆಕ್ ಮಾಡಿದ್ರೆ ಎಷ್ಟೊಂದು ಬೆಳೆ ನಾವು ಹಾಕಿದ ತಕ್ಷಣ ಬರಲ್ಲ. ಕೆಲವು ಬೆಳೆ ವರ್ಷಕ್ಕೆ 2 ಸತಿ ಬರುತ್ತೆ, ವರ್ಷಕ್ಕೆ 3 ಸತಿ ಬರುತ್ತೆ, ಆ ರೀತಿ ಇರ್ತಕ್ಕಂಥದ್ದು. ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಶ್ರಾವಣ ಮಾಸ, ಹಾಗೆ ಬರ್ತಕ್ಕಂಥ ಭಾದ್ರಪದ ಮಾಸ, ಹಾಗೆ ಆಶ್ವಯುಜ, ಹಾಗೆ ಕಾರ್ತಿಕ ಮಾಸ, ಈ 4 ಮಾಸಗಳಲ್ಲಿ ಹೆಚ್ಚು ಬೆಳೆ ಬರ್ತಕ್ಕಂಥದ್ದು. ಪೆರಿಷಬಲ್ ಬೆಳೆ ಜಾಸ್ತಿ, ಪೆರಿಷಬಲ್. ಈಗ ಅಕ್ಕಿ ನಾವು ಇಟ್ಟರೆ ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು, ರಾಗಿನೂ ಕೂಡ ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಕೆಲವು ಬೆಳೆಗಳು ಪೆರಿಷಬಲ್ ವಿಚಾರದಲ್ಲಿ ಹಣ್ಣುಗಳು, ಯಾಕಂದರೆ ಈ ಕಾಲದಲ್ಲಿ ಕೆಲವು ಹಣ್ಣುಗಳು ಬರುತ್ತೆ. ಹಳಸನ ಯಾವಾಗಲೂ ಬರುತ್ತಾ? ಮಾವಿನ ಹಣ್ಣು ಕಾಲಕ್ಕೆ ಪ್ರಕೃತಿ ಪ್ರಕಾರ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ನಾವು ಹೆಚ್ಚು ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು, ಯಾಕಂದರೆ ಮಳೆ ಬಂದಿರತಕ್ಕಂಥದ್ದು ಎಲ್ಲ ಕಡೆ ಸಣ್ಣ ಬೆಳೆ ಅಥವಾ ಕ್ಯಾಶ್ ಕ್ರಾಪ್ ಅಂತ ಕರಿತೀವಿ, ಸಣ್ಣ ಬೆಳೆ ದೊಡ್ಡ ಬೆಳೆ ಅಂತ ಕರಿತಾ ಇರ್ತಾರೆ. ಅಂಥದ್ದನ್ನು ಬೇಗ ವಹಿವಾಟು ಮಾಡಿ ಮನಿ ಸರ್ಕ್ಯುಲೇಷನ್ ಹೆಚ್ಚಾದಾಗ ಈ ಸಮ್ಮರ್ ಬಂದಾಗ ನೆಮ್ಮದಿಯಾಗಿರ್ಬೋದು. ಯಾವಾಗ ಬರಗಾಲ ಬರುತ್ತೋ ಅಥವಾ ಯಾವುದಾರ ಸಮಸ್ಯೆ ಆದಾಗ ಅದನ್ನು ಸಮಾಧಾನವಾಗಿ ಅಂಥ ಒಂದು ಸಂದರ್ಭದಲ್ಲಿ, ಈಗ ವ್ಯಾಪಾರ ವಹಿವಾಟು ಚೆನ್ನಾಗಿದ್ದಾಗ ಎಲ್ಲರೂ ಸಮೃದ್ಧಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅದೇನೋ ಹೇಳ್ತಾರೆ, ಮೇಕ್ ಹೇ ವೆನ್ ದಿ ಸನ್ ಶೈನ್ಸ್ ಅಂತ ಹೇಳ್ತಾರೆ. ಇದರ ಅರ್ಥ ಇದೆ ಅಂದರೆ, ಯಾವಾಗ ನೀನು ಬೆರಣಿ ತಟ್ತೀಯಲ್ಲ, ಆ ಬೆರಣಿನ ಯಾವಾಗ ತಟ್ಬಿಡಬೇಕು ಅಂತಂದರೆ ಸೂರ್ಯನ ಕಿರಣಗಳು ಜೋರಾಗಿದ್ದಾಗ ತಟ್ಬಿಡಬೇಕು. ಸೂರ್ಯನ ಕಿರಣಗಳು ಏನಾದ್ರು ಮೋಡ ಬಂದುಬಿಡ್ತು ಅಂದರೆ ಅದು ಒಣಗಲ್ಲ, ಆಮೇಲೆ ನೀನು ಅಗ್ನಿಗೆ ಇಟ್ಟು ಅಡುಗೆ ಮಾಡಿಸ್ಕೊಳಕ್ಕಾಗಲ್ಲ ಅಂತ. ಮೇಕ್ ಹೇ ವೈಲ್ ದಿ ಸನ್ ಶೈನ್ಸ್ ಅಂತ ಒಂದು ಹೇಳ್ತಾರೆ. ಅದೇ ಥರ ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಇದೆಯೋ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು, ಎಲ್ಲರಿಗೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಅಂತ ಪುಷ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಇದು ಆಚಾರ ಆಯಿತು, ವಿಚಾರನೂ ಕೂಡ ಆಯಿತು. ಆದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಒಂದು ಭಕ್ತೆ ವ್ರತವನ್ನು ಮಾಡ್ತಾಳೆ. ಅವರ ಗಂಡನಿಗೆ ಭಾಳಷ್ಟು ಹಣದ ಸಮಸ್ಯೆ ಇದ್ದಾಗ ಒಂದು ವ್ರತವನ್ನು ಮಾಡ್ತಾಳೆ. ಅವಳ ಹೆಸರು ಕೂಡ ಲಕ್ಷ್ಮಿ ಅಂತಲೇ ಹೆಸರಿಡ್ತಾರೆ, ಪಾರ್ವತಿಯ ಸ್ವರೂಪ ಅಂತ ಹೇಳ್ತೀವಿ. ಸೊ ಕಡು ಬಡತನದಲ್ಲೂ ಕೂಡ ಕಷ್ಟಪಟ್ಟು ವ್ರತವನ್ನು ಮಾಡಿರ್ತಕ್ಕಂಥ ಆ ಒಂದು ಭಕ್ತೆಗೆ ಈ ರೀತಿ ಯಾರು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಈ ರೀತಿಯಾಗಿರ್ತಕ್ಕಂಥ ವ್ರತವನ್ನು ಮಾಡ್ತಾರೆ, ಆ ವ್ರತದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಶೀರ್ವಾದ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಆಧ್ಯಾತ್ಮಿಕ ಅಥವಾ ಮೈಥಾಲಜಿಕಲ್ ಸ್ಟೋರಿ ಅಂತ ಅದು ಸಪ್ರೇಟಾಗಿ ಇದ್ದೇ ಇದೆ. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆರ್ಥಿಕವಾಗೂ ಸಾಮಾಜಿಕವಾಗೂ ಧಾರ್ಮಿಕವಾಗೂ ಕೂಡ ಅಭಿವೃದ್ಧಿ ಹೊಂದತಕ್ಕಂಥದ್ದೇ ನಮ್ಮ ಸನಾತನ ಧರ್ಮ. ಸೊ ಇಲ್ಲಿ ನಮಗೆ ಗೊಂದಲ ಬೇಡ. 8ನೇ ತಾರೀಕೆ ಹಬ್ಬ. ಎಲ್ಲರಿಗೂ ಕೂಡ ಮುಂಚಿತವಾಗಿ ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು.
ಎಲ್ಲ ಚೆನ್ನಾಗಿ ದುಡ್ಡು ಕಾಸು ಒಡವೆ ಎಲ್ಲ ತುಂಬಿದ್ದು ಆರೋಗ್ಯವಂತರಾಗಿರಿ. ಯಾಕಂದರೆ ಆರೋಗ್ಯ ಈಸ್ ವೆರಿ ಇಂಪಾರ್ಟೆಂಟ್. ನಾನೊಂದು ಯಾವಾಗಲೂ ಒಂದು ಪಾಯಿಂಟ್ ಕೇಳ್ತಾ ಇರ್ತೀನಿ ಎಲ್ಲರಿಗೂ ಕೂಡ, ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂತ ಕೇಳ್ತೀನಿ. ನಿಮ್ಮ ಲೈಫ್ ಪಾರ್ಟ್ನರ್ ಯಾರು? ಇನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಬಿಡ್ತಾರೆ, ಅಥವಾ ಇನ್ನೂ ನಾನು ಮದುವೆ ಆಗಿದ್ದೀನಿ ಸರ್ ಮನೇಲಿದ್ದಾರೆ. ನೋ, ರಾಂಗ್. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ದೇಹ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ದೇಹ. ಸೊ ನಿಮ್ಮ ದೇಹನೂ ಕೂಡ ಲಕ್ಷ್ಮಿ ಇದ್ದಂಗೆ, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯ ಇಂಪಾರ್ಟೆಂಟು. ಟೇಕ್ ಕೇರ್ ಆಫ್ ಯುವರ್ ಲೈಫ್ ಪಾರ್ಟ್ನರ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಗುರುಜಿ. ಸೊ ಎಸ್ ಗುರುಜಿ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಶ್ರಾವಣ ಮಾಸದಲ್ಲೇ ಯಾಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು, ಮಾಡ್ತಾರೆ, ಆ್ಯಂಡ್ ಆ ಒಂದು ಗೊಂದಲ ಏನಿದೆ ಅದಕ್ಕೆ ಅದ್ಭುತವಾದ ತೆರೆಯನ್ನು ಕೂಡ ಎಳೆದಿದ್ದಾರೆ ವಿತ್ ದ ಕ್ಲಾರಿಫಿಕೇಶನ್. ಸೊ ಇಂತಹ ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮಗೆ ಜ್ಯೋತಿಷವನ್ನು ಕಲಿಯುವಂತಹ ಆಸಕ್ತಿ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ಪಂಡಿತ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಗಳಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಆಗಸ್ಟ್ 11ನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗ್ತಾ ಇದೆ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.